ಮುತ್ತು ಏನೋ ನೀನು ಹಣೆ ಬರ ಹೀರೋ ಆಗ್ಬೇಕಾದೋ ನೀನು. ಹಿಂಗೆ ಯಾರೋ ತಿಂದಿದ್ದು ಎಂಜಲ್ ತಟನ್ ತೊಳಿತಿದ್ಯಲ್ಲೋ. ಅಯ್ಯೋ ನಿನ್ನ ಇಮೇಜ್ಗೆ ಏನು ಆಗ್ಬೇಡ. ಚಿತ್ರಾನ್ನಕ್ಕೆ ಹೋದ್ ಮಾನ ಚಿನ್ನ ಕೊಟ್ಟರು ವಾಪಸ್ ಬರಲ್ವಂತೆ. ಹಾಂ ಇರಲಿ ಇರಲಿ. ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿದೆ. ಹಾಲು ಪೇಪರ್ ಹಾಕೊಂಡು ಫುಟ್ಪಾತ್ ಮೇಲೆ ಮಲಗಿದ್ದೆ. ಪಾರ್ಕಿಂಗಲ್ಲಿ ನಿಂತಿರೋ ಗಾಡಿಗಳನ್ನೆಲ್ಲ ತೊಳೆದು ಜೀವನ ಮಾಡಿದೆ. ಯಾಕೇಳು ಯಾಕೇಳು ಹೀರೋ ನೀನು ಹೀರೋ ಆಗಕ್ಕೋ ಮಗನೇ. ಆದರೂ ಇಲ್ಲಿ ಬಂದು ಪಾತ್ರ ಮಾಡಿ ಹಣ ಇಟ್ಬಿಟ್ಟು ಅಭ್ಯಾಸ ಬಿಡೋಣ ಅಂದ್ರೆ ಇರೋದೇ ಒಂದು ಕಿತ್ತೋಗಿರೋ ವಾಚು ಅದನ್ನು ಬೇಡ ಅಂತಾನೆ. ನಮ್ಮ ಟೈಮ್ ಸರಿ ನೋಡ ಅದೆಷ್ಟು ನೋಡ್ತೀಯ ನೋಡ. ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಮಗನ್ನೇ ನಾನು ದೊಡ್ಡ ಹೀರೋ ಆದ್ಮೇಲೆ ಪೇಪರ್ನವರು ಟಿವಿಯವರು ಮಾಡೋ ಇಂಟರ್ವ್ಯೂಲೆಲ್ಲ ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ಅವಾಗ ಅವ್ರಿಗೆಲ್ಲ ನನ್ನ ಮೇಲೆ ಸಿಂಪತಿ ಬಂದ್ಬಿಡುತ್ತೆ. ಮುತ್ತು ಬೇಜಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದಾನಂತ ನನ್ನ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ. 25 ವಾರ ಗ್ಯಾರಂಟಿ. ಮುತ್ತು ನೀ ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಕಣೋ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಪಾರು ಅವರೇ ಏನ್ ಫ್ಯಾನ್ಸು ಏನ್ ಕ್ರೇಜು. ಬರೀ ಚಿಲ್ಲರೆ ತರಕ್ ಹೋಗಿದ್ದ ಅಷ್ಟೇ. ಜನ ಸುತ್ತಲೂ ಗಿಜಿ 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 ಅಂತ ಮುತ್ಕೊಂಡ್ಬಿಟ್ರು. ಕೈ ಕೊಡೋದೇನಂತೆ, ತಪ್ಕೊಳ್ಳೋದೇನಂತೆ, ಮುತ್ಕೊಡೋದೇನಂತೆ. ಹಬ್ಬಾ ಎಲ್ಲಾರ ಬಾಯ್ಲು ಪೋಲಿ ಪಿಕ್ಚರ್ ಯಾವಾಗ ರಿಲೀಸು, ಪೋಲಿ ಪಿಕ್ಚರ್ ಯಾವಾಗ ರಿಲೀಸು ಅಂತ. ಅಬ್ಬಬ್ಬಬ್ಬ ಬರೀ ಒಂದ್ ಪೇಪರ್ ಲ್ಯಾಡ್ ಬಂದಿದ್ದಕ್ಕೆ ಇಷ್ಟು. ನಾಳೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಈ ಮುತ್ತು ಗತಿ ಏನ್ರಿ ನೀವೇ ಯೋಚನೆ ಮಾಡಿ. ಕಡಲ ಮುತ್ತು ಮುತ್ತುರಾಜ್ ಅಭಿಮಾನಿಗಳ ಸಂಘ ಅಂತ ಬೋರ್ಡ್ ಬೇರೆ ಬರ್ಸಿಟ್ಬಿಟ್ಟಿದ್ರು. ಮೂಲೆಗೂ ಸಂಘ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ರು. ಏನ್ ಜನನಪ್ಪ. ನಾನ್ ಈಗ್ಲೇ ಬೇಡ, ಪಿಕ್ಚರ್ ರಿಲೀಸ್ ಆಗ್ಲಿ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಸಮಾಧಾನ ಮಾಡ್ಬಿಟ್ಟು ಬಂದೆ. ನಾನ್ ನಿಂಗೊಂದ್ ಮಾತು ಹೇಳ್ಬೇಕು. ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ. ಸಂಘ ಇರ್ಲಿ ಇದ್ರೆ ನಾಳೆ ವ್ಯಾಲ್ಯೂ ಜಾಸ್ತಿ ಅಂತ ತಾನೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ.